ಪ್ರತಿಯೊಂದು ಕೆಲಸ ಮಾಡಲು ಪೊಲೀಸರಿಗೆ ಸಾರ್ವಜನಿಕರ ಸಹಕಾರ ಬೇಕು. ಗೋಕಾಕ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಗೋಕಾಕ್ ಉಪವಿಭಾಗದಲ್ಲಿ ಸುಮಾರು 5 ವರ್ಷಗಳ ಹಿಂದಿನ ಕಳೆದು ಹೋದ ಮೊಬೈಲ್ಗಳನ್ನು, ಕಳ್ಳತನವಾಗಿದ್ದ ಪಂಪ್ ಸೆಟ್ ಮತ್ತು ಆಭರಣಗಳನ್ನು ಪತ್ತೆ ಹಚ್ಚಿ ಬೆಳಗಾವಿ ಎಸ್ಪಿ ಕೆ ರಾಮರಾಜನ್ ಅವರು ವಾರಸುದಾರರಿಗೆ ಮರಳಿ ಹಸ್ತಾಂತರಿಸಿದರು. ನಂತರ ಗೋಕಾಕ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಬೆಳಗಾವಿ ಎಸ್ಪಿ ಕೆ ರಾಮರಾಜನ್ ಅವರು ಪ್ರತಿಯೊಂದು ಕೆಲಸಗಳನ್ನು ಪೊಲೀಸ್ ಇಲಾಖೆಯವರು ಮಾಡಬೇಕಾದರೆ ಅದಕ್ಕೆ ಸಾರ್ವಜನಿಕರ ಸಹಕಾರ ಅತ್ಯವಶ್ಯಕವೆಂದು ಮಾಧ್ಯಮದ ಮೂಲಕ ಹೇಳಿದರು. ಇನ್ನು ಕೆಎಸ್ಪಿ ಆ್ಯಪ್ನಲ್ಲಿ ಉದ್ದೇಶಪೂರ್ವಕವಾಗಿ ಪೊಲೀಸ್ ಸಿಬ್ಬಂದಿಗಳ ಮೇಲೆ ದುರುದ್ದೇಶದಿಂದ ಕಂಪ್ಲೇಂಟ್ ಮಾಡುತ್ತಿದ್ದಾರೆ ಎಂದು ಪ್ರಶ್ನೆಗೆ ಎಸ್ಪಿ ಕೆ ರಾಮರಾಜನ್ ಮಾತನಾಡಿ, ಕೆಲವರು ತಮ್ಮ ಅಕ್ರಮ ಚಟುವಟಿಕೆಗೆ ಪೊಲೀಸ್ ಸಿಬ್ಬಂದಿಗಳು ಕಡಿವಾಣ ಹಾಕ್ತಿದ್ದಾರೆ. ಅದೇ ಒಂದು ಕಾರಣಕ್ಕಾಗಿ ದುರುದ್ದೇಶದಿಂದ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಕೆಎಸ್ಪಿ ಆ್ಯಪ್ನಲ್ಲಿ ಕಂಪ್ಲೇಂಟ್ ಮಾಡ್ತಿದ್ದಾರೆ ಎಂದರು. ಇನ್ನು ಮುಂದೆ ಸಾರ್ವಜನಿಕರು ಮೊಬೈಲ್ ತಾವು ಧರಿಸಿರುವ ಸರಗಳು ಮಾಂಗಲ್ಯ ಕಳ್ಳತನ ಆದಲ್ಲಿ ಯಾವುದೇ ರೀತಿ ಭಯಪಡದೆ ಸ್ಥಳೀಯ ಪೊಲೀಸ್ ಠಾಣೆಗೆ ತೆರಳಿ ಫಿರ್ಯಾದಿ ನೀಡಿದರೆ ಪೊಲೀಸ್ ಸಿಬ್ಬಂದಿಗಳು ಮುಂದಿನ ಕ್ರಮ ಕೈಗೊಳ್ಳುತ್ತಾರೆ ಎಂದರು. ಅದರ ಜೊತೆಯಲ್ಲಿ ರಾಯಬಾಗ ಮತ್ತು ಕಾಗವಾಡ ತಾಲೂಕಿನ ರಾಜಾರೋಷವಾಗಿ ನಡೆಯುತ್ತಿರುವ ಮಟ್ಕಾ ದಂಧೆ, ಅಕ್ರಮ ಅಕ್ಕಿ ಸಾಗಾಟ ಮತ್ತು ವೈನ್ನಲ್ಲಿ ಸರಾಯಿ ಮಾರಾಟದ ಬಗ್ಗೆ ಪತ್ರಕರ್ತರ ಪ್ರಶ್ನೆಗೆ ಅದರ ಬಗ್ಗೆ ಮಾಹಿತಿ ನೀಡಿದ್ದಲ್ಲಿ ತಕ್ಷಣ ಅಂತವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕೆ ರಾಮರಾಜನ್ ಅವರು ಗೋಕಾಕದಲ್ಲಿ ಮೀಟರ್ ಬಡ್ಡಿ ದಂಧೆ ನಡೆಯುತ್ತಿರುವ ಬಗ್ಗೆ ಹಲವಾರು ಫಿರ್ಯಾದಿಗಳು ಬಂದಿವೆ. ಬಡ್ಡಿಯ ನೆಪದಲ್ಲಿ ಅವರು ನೋಂದಣಿ ಮಾಡಿಸಿಕೊಂಡ ನಿಮ್ಮ ಆಸ್ತಿಯ ನೋಂದಣಿಯನ್ನು ರದ್ದುಪಡಿಸುತ್ತೇನೆ. ಅದಕ್ಕಾಗಿ ನೀವು ನೇರವಾಗಿ ನಮ್ಮ ಹತ್ತಿರ ಬಂದು ಕಂಪ್ಲೇಂಟ್ ಮಾಡಲು ತಿಳಿಸಿದರು. ಇನ್ಮುಂದೆ ಯಾರಾದರೂ RBI ಗೈಡ್ಲೈನ್ಸ್ ನಿಯಮದಂತೆ ಮತ್ತು ಲೈಸೆನ್ಸ್ ಹೊಂದಿರುವ ನಿಯಮ ಮೀರಿ ಬಡ್ಡಿ ವಸೂಲಿ ಮಾಡಿದರೆ ಅಂಥವರ ವಿರುದ್ಧ ಹಳೆ ಕಾನೂನು ಮತ್ತು ಹೊಸ ಕಾನೂನಿನಂತೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ಖಡಕ್ಕಾಗಿ ಹೇಳಿದರು. ಇನ್ನು ರಾತ್ರಿ ಹಗಲು ಕಳೆದು ಹೋದ ಮೊಬೈಲ್, ಕಳ್ಳತನವಾದ ನೀರಿನ ಮೋಟಾರ್ ಮತ್ತು ಆಭರಣಗಳನ್ನು ಪತ್ತೆ ಹಚ್ಚಿದ ಗೋಕಾಕ್ ಉಪವಿಭಾಗದ ಪೊಲೀಸರಿಗೆ ಶ್ಲಾಘನೆ ವ್ಯಕ್ತಪಡಿಸಿದರು. ತಮ್ಮ ಪೊಲೀಸ್ ಸಿಬ್ಬಂದಿ ಸರ್ ಈಗ ಅಕ್ರಮ ಚಟುವಟಿಕೆಯನ್ನು ಕಡಿವಾಣ ಹಾಕಲಿಕ್ಕೆ ತಾವು ಪ್ರಯತ್ನ ಪಡ್ತಾ ಇದ್ದೀರಿ. ಆದರೆ ರಾಯಬಾಗ್ ಮತ್ತು ಕಾಗವಾಡ ತಾಲೂಕಿನಲ್ಲಿ ಬಿಂದಾಸ್ ಆಗಿ ಸರ್ ಅಕ್ರಮ ಅಕ್ಕಿ ಸಾಗಾಟ ಮಟಗಾತು ಇನ್ನೂ ಸ್ಟಾರ್ಟ್ ಇದೆ ಸರ್. ಇಲ್ಲಿ ಯಾವ ಸರ್ ರಾಯಬಾಗ್ ಮತ್ತು ಕಾಗವಾಡ ಸರ್. ಸೊ ನಾನು ಹೇಳ್ತಾ ಇದ್ದೀನಿ, ಮಾಹಿತಿ ಒಂದು ಮಾತ್ರ ನೀವು ಕೊಡಿ. ಇಲ್ಲಿನೂ ಕೂಡ ಕೆಲವೊಂದು ಕಡೆ ಮಟ್ಕಾ ಮಾಹಿತಿ ಇರೋದು ನನಗೆ ಮಾಹಿತಿ ಇದೆ. ಕುಳುಗೋಡು ಮೂಡಲ್ಗಿಯಲ್ಲಿ ಮಾಹಿತಿ ನನಗೆ KSP ಆ್ಯಪಲ್ಲಿ ಬಂತು. ಅದು ಕೂಡ ಚೆಕ್ ಮಾಡ್ತಾ ಇದ್ದೀವಿ. ಆಫೀಸರ್ಸ್ಗೆ ಆಲ್ರೆಡಿ ಹೇಳಿದ್ವಿ, ಇದು ಸಂಪೂರ್ಣವಾಗಿ ಬಂದಾಗಬೇಕು. ಕೇಸ್ ಹಾಕೋದು ಅದೆಲ್ಲ ಇಲ್ಲ. ಕೇಸ್ ಹಾಕಿ ನಾವು ಇಷ್ಟು ಕೇಸ್ ಮಾಡ್ತೀವಿ ಅಂದರೆ ನಾವು ತೋರಿಸೋದಕ್ಕೆ ಇಷ್ಟಪಡಲ್ಲ. ನಮಗೆ ಸಂಪೂರ್ಣ ಬಂದಾಗಬೇಕು. ರಾಯಬಾಗ್, ಕುಳುಗೋಡು, ಮೂಡಲ್ಗಿ ಮತ್ತು ಕಾಗವಾಡ ಕೂಡ ಸರ್ ಇದೆ, ಎಲ್ಲ ಕಡೆನೂ ಕೂಡ ಸಂಪೂರ್ಣ ಬಂದ್ ಮಾಡ್ತೀವಿ. ಪ್ರಿಸೈಸ್ ಮಾಹಿತಿ ಅಂದರೆ ಯಾವ ಊರಲ್ಲಿ ಯಾರು ಯಾವನು ಮಾಡ್ತಾ ಇದ್ದಾನೆ, ಎಲ್ಲಿ ಲೊಕೇಶನ್, ಯಾರು ನೀವು ಕಳಿಸ್ತೀರಂದ್ರೂ ಖಂಡಿತವಾಗಿ ನಾವು ಕ್ರಮ ಕೈಗೊಳ್ತೀವಿ. ಇದು ಮುಂದೆ ಸಂಪೂರ್ಣ ಸ್ಟಾಪ್ ಮಾಡ್ತೀವಿ. ಕೆಲವೊಂದು ಕಡೆ ಇರಬಹುದು, ಅದನ್ನು ಕೂಡ ಆಫೀಸರ್ ಮೇಲೂ ನಾವು ಕ್ರಮ ಕೈಗೊಳ್ತೀವಿ. ಒಂದು ವೇಳೆ ಆಫೀಸರ್ಸ್ ಗಮನ ಕೊಟ್ಟಿಲ್ಲ ಅಂದ್ರೆ ಆಫೀಸರ್ ಮೇಲೂ ಕ್ರಮ ಕೈಗೊಳ್ತೀವಿ. ಗೋಕಾಕಲ್ಲಿ ನಮಗೆ ಒಂದು ಮಾಹಿತಿ ಬಂತು, ಮೀಟ್ರ್ ಬಡ್ಡಿ ಹಾಕ್ಕೊಂಡು ವಸೂಲಿ ಮಾಡ್ತಾ ಇರೋದು. ಇಂಥ ಮಾಹಿತಿ ನಮಗೆ ಕಂಪ್ಲೇಂಟ್ ಆಗಿ ಬರ್ತಾ ಇಲ್ಲ. ಗೋಕಾಕ್ ಜನರಿಗೆ ನಾನು ಹೇಳ್ಕೊಳ್ಳೋದು ಏನಂದರೆ, ಮೀಟ್ರ್ ಬಡ್ಡಿ ಯಾವನು ಮಾಡಿಕೊಂಡು ನಿಮ್ಮ ಜಮೀನನ್ನು ಬರ್ಸ್ಕೊಂಡಿದ್ದಾನಂದರೆ ಯಾವುದೂ ಎದುರ್ಕೊಳ್ಬೇಡ, ನಮ್ಮ ಕಡೆ ಬನ್ನಿ. ರಿಜಿಸ್ಟ್ರೇಷನನ್ನು ನಾವು ಕ್ಯಾನ್ಸಲ್ ಮಾಡೋದಕ್ಕೆ ಅವಕಾಶ ಇದೆ. ಮೀಟ್ರ್ ಬಡ್ಡಿ ಯಾವನು ತೊಗೊಳ್ತಾನಂದ್ರೆ ಜೈಲಿಗೆ ಹಾಕ್ತೀವಿ. ಯಾರು ಬಂದು ತೊಂದರೆ ಮಾಡೋದು ಯಾವುದು ಮಾಡ್ತಾನಂದರೆ ಹೊಸ ಆ್ಯಕ್ಟು ಇದೆ, ಹಳೆ ಆ್ಯಕ್ಟು ಇದೆ. ಯಾರೇ ಬಂದು ಒಂದು ಮೀಟ್ರ್ ಬಡ್ಡಿ ಹಾಕಿ ತೊಂದರೆ ಮಾಡೋ ಸಂದರ್ಭದಲ್ಲಿ ಯಾರಿಗೆ ಅವಕಾಶ ಇಲ್ಲ, ಕಠಿಣ ಕ್ರಮ ಕೈಗೊಳ್ತೀವಿ. ದಯವಿಟ್ಟು ನೀವು ಮುಂದೆ ಬರಬೇಕು. ನಿಮಗೆ ಹೆದರಿಕೆ ಇದೆ ಅಂದರೆ ನನ್ನ ಕಡೆನೂ ಕೂಡ ಬನ್ನಿ, 100% ನಾನು FIR ಮಾಡಿ ಕೊಡ್ತೀನಿ. ಅದನ್ನು ಸಂಪೂರ್ಣವಾಗಿ ನಾವು ಸ್ಟಾಪ್ ಮಾಡಬೇಕು. ಸೊ ಯಾರು ರಿಜಿಸ್ಟರ್ಡ್ ವೆಂಡರ್ 24%, 14% ಅದ ಒಂದೊಂದು ಲಿಮಿಟ್ ಇದೆ. ಸ್ಟೇಟ್ ಗೌರ್ಮೆಂಟಲ್ಲಿ ಲೆಸ್ ದೆನ್ 20% ಮಾತ್ರ ನೀವು ಕಲೆಕ್ಟ್ ಮಾಡಬೇಕಂದ್ರೆ ಇದೆ. ನನಗೆ ಗೊತ್ತಿರುವಂಗೆ 14 to 16%ಗಿಂತ ಜಾಸ್ತಿ ಬಡ್ಡಿ ತೊಗೊಳ್ಬಾರ್ದು. 1 ಲಕ್ಷಕ್ಕೆ 1 ವರ್ಷಕ್ಕೆ ಸ್ಟೇಟ್ ಗೌರ್ಮೆಂಟ್ ಆದೇಶ ಪ್ರಕಾರ 14ರಿಂದ 16 ಸಾವಿರಕ್ಕಿಂತ ಜಾಸ್ತಿ ಬಡ್ಡಿ ತೊಗೊಳ್ಬಾರದು. ಸೆಂಟ್ರಲ್ ಗೌರ್ಮೆಂಟ್ ಮೈಕ್ರೋ ಫೈನಾನ್ಸಲ್ಲಿ 24% RBI ಗೈಡ್ಲೈನ್ಸ್. ಬೇಕಾದರೆ ಒಂದು ಸಾರಿ ಚೆಕ್ ಮಾಡಿಕೊಳ್ಳಿ. 1 ಲಕ್ಷಕ್ಕೆ 24 ಸಾವಿರಕ್ಕಿಂತ ಜಾಸ್ತಿ ಬಡ್ಡಿ ಯಾರು ತೊಗೊಳ್ತಾರಂದರೆ ಸೆಂಟ್ರಲ್ ಗೌರ್ಮೆಂಟ್ ಆದೇಶ ಪ್ರಕಾರ ರಿಜಿಸ್ಟರ್ಡ್ ಮೈಕ್ರೋ ಫೈನಾನ್ಸ್ ಅವರು ಬಿಟ್ಟು ಅನ್ರಿಜಿಸ್ಟರ್ಡ್ ಆಗಿ ಯಾರು ನಾವು ಹಣ ಕೊಡ್ತೀವಿ, ಜಮೀನು ಬಾರಿಸ್ಕೊಳ್ತೀವಿ, ಮನೆ ಬಾರಿಸ್ಕೊಳ್ತೀವಿ ಅಂದರೆ ಯಾರು ಬರ್ತಾರಂದರೆ ಅವರು ಕೂಡ ಮೈಕ್ರೋ ಫೈನಾನ್ಸ್ ಇರಲಿ, ಯಾರು ಬೇಕಾದ್ರೆ ಇರಲಿ, ನಿಮ್ಮ ಕಡೆ ಬಂದು ಗಲಾಟೆ ಮಾಡೋದಕ್ಕೋ, ಬೈಯೋದಕ್ಕೋ, ಮನೆ ಮುಂಚೆ ರಾತ್ರಿ ಹಗಲು ನಿಂತ್ಕೊಳ್ಳೋದಕ್ಕೋ ಅವಕಾಶ ಇಲ್ಲ.
ಸೊ ಯಾರು ಅಂಥ ರೀತಿಯಲ್ಲಿ ಜಾಸ್ತಿ ಬಡ್ಡಿ ಕೊಡ್ತಾರಂದ್ರೆ ನಾವು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಿ ಏನೇನು ಆಗಿದೋ ಮತ್ತು ಇತ್ತೀಚೆಗೆ ಆಗಿರೋ ಮೊಬೈಲ್ ಫೋನ್ನ ಕೂಡ ನಾವು ರಿಕವರಿ ಮಾಡಿದ್ದೀವಿ. ಸೊ ಇದರಲ್ಲಿ ಭಾಳಷ್ಟು ಇವತ್ತು ನಮ್ಮ ಜೊತೆಗೆ ಮೊಬೈಲ್ ಫೋನ್ ಓನರ್ ಕೂಡ ಬಂದಿದ್ದಾರೆ. ಸೊ ನಾವು ಕೊಡುವ ಮಾಹಿತಿ ಒಂದೇ ಒಂದು, ನಾವು ನಮ್ಮ ಪ್ರಯತ್ನವನ್ನು ಖಂಡಿತವಾಗಿ ಸಂಪೂರ್ಣ ಪ್ರಯತ್ನ, ನಿಮ್ಮದು ಸಣ್ಣ ಒಂದು ಮೊಬೈಲ್ ಫೋನ್ ಇರಲಿ, ಸಣ್ಣ ಕಳ್ತನ ಇರಲಿ, ಅದನ್ನು ನಾವು ಪತ್ತೆ ಮಾಡೋದಲ್ಲಿ ನಾವು ಸಂಪೂರ್ಣ ಎಫೋರ್ಟನ್ನು ನಾವು ಮಾಡ್ತೀವಿ. ನಮ್ಮ ಗಮನಕ್ಕೆ ನೀವು ತೊಗೊಂಡು ಬರಬೇಕು. ಫಸ್ಟ್ ನಮ್ಮ ಗಮನಕ್ಕೆ ತೊಗೊಂಡು ಬರೋದಕ್ಕೆ ಈಗ ಪೊಲೀಸ್ ಸ್ಟೇಷನಲ್ಲಿ ಗಂಟೆಗಟ್ಟಲೆ ನಿಂತ್ಕೊಂಡಿರೋದು ಬೇಕಾಗಲ್ಲ. ಬಂದ ತಕ್ಷಣ ನಾವು FIR ಮಾಡೋದಕ್ಕೆ ಭಾಳಷ್ಟು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಒಂದು ವೇಳೆ ಇಲ್ಲಿ ಆಗಿಲ್ಲ ಅಂದ್ರೆ ಎಸ್ಕಲೇಷನ್ ಹೆಂಗೆ ನೀವು ಸೀನಿಯರ್ ಆಫೀಸರ್ಗೆ ತಿಳಿಸೋದಂದ್ರೆ KSP ಮೊಬೈಲ್ ಆ್ಯಪನ್ನು ಕೂಡ ವ್ಯವಸ್ಥೆ ಮಾಡಿ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇತ್ತೀಚೆಗೆ ಎವಿಡೆನ್ಸ್ ಬೇಸ್ಡ್ ಇನ್ವೆಸ್ಟಿಗೇಷನ್, ಏನೇನು ನೀವು ಕಂಪ್ಲೇಂಟ್ ಕೊಡುವಾಗಲೇ ವಿಡಿಯೋ ರೆಕಾರ್ಡಿಂಗ್ ಮಾಡಿನೇ ಅದನ್ನೇ ನಾವು ಕಂಪ್ಲೇಂಟ್ ಆಗಿ ತೊಗೊಳ್ತಾ ಇದ್ದೀವಿ. ಹಿಂದೆ ನೀವು ಬರೆದು ಕೊಡ್ತಾ ಇದ್ದೀರಿ, ನೀವು ಬರೆದು ಕೊಡ್ತೀರಂದ್ರೆ ಕೂಡ ಬಂದು ನಾವು ಫಾರಿನ್ ಕಂಟ್ರೀಸಲ್ಲಿ ಹೆಂಗೆ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ರು ಅದೇ ರೀತಿಯಲ್ಲಿ ನಮ್ಮ ಬೆಳಗಾವಿಯಲ್ಲಿ ನಾವು ಈಗ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಕೂಡ ಈ ಸಾಕ್ಷಿ ಆಂಧ್ರ ಇರ್ತದೆ. ನೀವು ಕಂಪ್ಲೇಂಟ್ ಬಂದ ನಂತರ ಫಸ್ಟ್ ನಿಮ್ಮ ಕಡೆ ನಾವು ಮಾತಾಡ್ತೀವಿ, ಏನಾಗಿದೆ, ಯಾವ ಊರವರು, ಹೆಂಗೆ ಅಂದರೆ ಎಲ್ಲ ರೆಕಾರ್ಡ್ ಆಗುತ್ತದೆ. ಇದನ್ನೇ ಕೋರ್ಟಲ್ಲಿ ಕೂಡ ನಾವು ಕೊಡ್ತೀವಿ. ಏನಾಗಿದೆ ಅಂದ್ರೆ ನೀವು ಹೇಳುವುದು ರಕ್ತ ಗಾಯ ಅಂತಂದ್ರೆ ತೋರಿಸಿರಂದ್ರೆ ಅದು ವಿಡಿಯೋನಲ್ಲಿ ಇರ್ತದೆ. ನೀವು ಕೋರ್ಟಿಗೆ ಹೋಗುವಾಗ ಅದು ಡಿಸ್ಪ್ಲೇ ಮಾಡುವಾಗ ಎವಿಡೆನ್ಸ್ ಚೆನ್ನಾಗಿರ್ತದೆ. ಮತ್ತು ಪಂಚನಾಮ ಮಾಡೋದು ಪ್ರತಿಯೊಂದು ಕೂಡ ನಾವು ಇನ್ವೆಸ್ಟಿಗೇಷನಲ್ಲಿ ಇಂಪ್ರೂವ್ ಮಾಡ್ತಾ ಇದ್ದೀವಿ. ಈ ಕೇಸಲ್ಲಿ ಈಗ ಕಳ್ತನ ಆಗಿರುವ ಕೇಸಲ್ಲಿ ನಮ್ಮ ಗುರಿ ಇವರಿಗೆ ರಿಕವರಿ ಮಾಡಿರೋದು ಮಾತ್ರ ಇಲ್ಲ, ಈ ಕಳ್ಳರು ಅಂದರೆ ಯಾರು? ಸೊ ಇವರು ಇಷ್ಟು ಒಂದು ಕಷ್ಟಪಟ್ಟು ಒಂದು ಜೀವನದಲ್ಲಿ ಕಷ್ಟಪಟ್ಟು ಒಂದು 15 ಗ್ರಾಮ 20 ಗ್ರಾಮ ಸಂಪಾದನೆ ಮಾಡಿರ್ತಾರೆ. ಅವ್ರ ಲೈಫ್ ಟೈಮ್ ಸಂಪಾದನೆಯನ್ನು ಯಾವನೋ ಒಬ್ಬನ ರಾತ್ರಿ ಕಳ್ತನ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಅಂದ್ರೆ ಅದು ಸಿಂಪ್ಲಿ ನಾಟ್ ಅ ಕಳ್ತನ. ಅವರು ಲೈಫ್ ಟೈಮ್ ಸಂಪಾದ್ಯ ಒಂದು 20 ಗ್ರಾಮ 50 ಗ್ರಾಮ ಒಬ್ಬರಿಗೆ ಹೋಗುತ್ತಂದ್ರೆ ಭಾಳಷ್ಟು ಮಂದಿಗೆ ಆ ಲೈಫಲ್ಲಿ ಅವ್ರು ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದಾರೋ ಅದು ಒಂದು ರಾತ್ರಿಯಲ್ಲಿ ಒಬ್ಬನ ತೊಗೊಂಡು ಹೋಗ್ತಾನಂದ್ರೆ ಅದನ್ನು ನಾವು ಬಿಡೋದಿಲ್ಲ. ನಾವು ಸಂಪೂರ್ಣವಾಗಿ ನಮ್ಮ ಪ್ರಯತ್ನವನ್ನು ನಾವು ನಮ್ಮ ಎಂಟೈರ್ ಟೀಮ್, ನಮ್ಮ ಆಫೀಸರ್ ಸಿಬ್ಬಂದಿ ಭಾಳಷ್ಟು ಶ್ರಮಪಟ್ಟು ಈ ಕೇಸಲ್ಲಿ ಪತ್ತೆ ಮಾಡಿದ್ದಾರೆ. ಮುಂದಿನ ದಿವಸದಲ್ಲಿ ಅದೇ ರೀತಿಯಲ್ಲಿ ಮಾಡ್ತೀವಿ ಅಂದರೆ ಹೇಳ್ಕೊಡ್ತೀವಿ. ಸುಳ್ಳು ಅಂದರೆ ಫಸ್ಟ್ ವೆರಿಫೈ ಮಾಡ್ತೀವಿ. ಫಸ್ಟು ಮಾಹಿತಿ ಬಂದ ನಂತರ ಅವನು ಅರೆಸ್ಟ್ ಮಾಡೋದಿಲ್ಲ. ನಿಜವಾ ಸುಳ್ಳು ಅಂದರೆ ವೆರಿಫೈ ಮಾಡ್ತೀವಿ. ಸುಳ್ಳು ಇರುವ ಸಂದರ್ಭದಲ್ಲಿ ಕ್ಲೋಸ್ ಮಾಡ್ತೀವಿ. ಕೆಲವೊಂದು ಸುಳ್ಳು ಮಾಹಿತಿ ಎಲ್ಲ ಬರ್ತದೆ. 100 ಮಾಹಿತಿ ಬರ್ತದೆ ಅಂದರೆ ನಮಗೆ 10 ಮಾಹಿತಿ ರಿವೆಂಜ್ ತೊಗೊಳ್ಳೋದಕ್ಕೆ ಯಾವನೇ ಆಗದೆ ಇರೋನಕ್ಕೂ ಕೊಡ್ತಾರೆ. ಸೊ ಆ ಮಾಹಿತಿ ನಮಗೆ ಗೊತ್ತಾಗಲ್ಲ. ಪೊಲೀಸ್ ಇಲಾಖೆ ಮೇಲೆ ಮಾಡ್ತಾ ಇದ್ದಾರೆ ಸರ್. ಗೊತ್ತಿದೆ ಅಲ್ಲ, ಅಂಥವ್ರ ವಿರುದ್ಧ ನೀವು ಕ್ರಮ ತಗೋಬೋದಲ್ಲ ಸರ್? ಕಾನೂನು ರೀತಿ ಕ್ರಮ ತಗೊಳ್ತೀವಿ. ಈ ಸಂದರ್ಭದಲ್ಲಿ ಗೋಕಾಕ್ ಉಪ ವಿಭಾಗ DSP ರವಿ ನಾಯಕ್, CPI R ಸುರೇಶ್ ಬಾಬು, ಶ್ರೀಶೈಲ ಬ್ಯಾಕೋಡ್, PSIಗಳಾದ ಕೆ ವಾಲಿಕಾರ್, ಕುರಣ್ ಮೊಹಿತೆ, ಯಮನಪ್ಪ ಮಾಂಗ್, ಆನಂದ್, ನಿಖಿಲ್ ಕಾಂಬ್ಳೆ ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮನೋಹರ್ ಮೇಗೇರಿ, ಭಾರತ ವೈಭವ ನ್ಯೂಸ್, ಗೋಕಾಕ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.